ಸಾಮಾನ್ಯವಾಗಿ ನಾವು ಮೇಕೋವರ್ಗೆ ಅಂತ ಹೋದವಾಗ ನಮಗೆ ಅಷ್ಟು ಒಳ್ಳೆ ರೂಮ್ಗಳಾಗಲಿ ಅಥವಾ ವ್ಯವಸ್ಥೆಯಾಗಲಿ ಇರಲ್ಲ. ಬಿಕಾಸ್ ಆಫ್ ನಾವೆಲ್ಲನೂ ಕ್ಲೈಂಟ್ಸು ಸಹ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವರು ಸಹ ಅವ್ರ ಜವಾಬ್ದಾರಿಗಳು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಈ ಸಲ ನಾವು ಮಂಗಳೂರಿಗೆ ಬಂದಿದ್ವಿ. ನಿನ್ನೆ ಎಲ್ಲ ನಾವು ಬೇರೆ ರೂಮಲ್ಲಿ ಸ್ಟೇ ಮಾಡಿದ್ವಿ. ಅಂದರೆ ನಮಗೆ ಮುಲ್ಕಿನಲ್ಲಿ ರೂಮ್ನ ಮಾಡಿಕೊಟ್ಟಿದ್ರು. ಆನಂತರ ಇವತ್ತು ಮತ್ತೆ ರಿಸೆಪ್ಷನ್ ಇತ್ತು, ನಾವು ಬೇರೆ ಕಡೆ ಸ್ಟೇ ಮಾಡಬೇಕಾಗಿತ್ತು. ಆಗ ನಮಗೆ ಈ ರೂಮ್ನ ವ್ಯವಸ್ಥೆ ಮಾಡಿದ್ರು. ಹೇಗಿದೆ ಅಂದರೆ ಇಲ್ಲಿ ಒಂದು ಫ್ಯಾಮಿಲಿ ರೂಮು, ಈ ಸೆಕ್ಷನ್ ನಾನು ತಗೊಂಡಿದ್ದೆ. ನಮಗೆ ಇಲ್ಲಿ ಒಂದು ಸಿಂಗಲ್ ಬೆಡ್ಡು ಆ್ಯಂಡ್ ಟೀಪಾಯಿ, ಇಲ್ಲಿ ಸಪ್ರೇಟ್ ಒಂದು ನೀವು ಡೈನಿಂಗ್ ಆದರೂ ಮಾಡ್ಬೋದು ಅಥವಾ ಲಿವಿಂಗ್ ಆದರೂ ಮಾಡ್ಬೋದು, ಆ ವ್ಯವಸ್ಥೆ ಇದೆ. ಇನ್ನು ಇದು ಬಂದು ನನ್ನ ಟ್ರಾವೆಲಿಂಗ್ ಮೇಕೋವರ್ ಕಿಟ್ ಅಂತಲೇ ಹೇಳ್ಬೋದು. ಲಾಂಗ್ ಹೋಗುವಾಗ ನಾನು ಇದನ್ನು ಕ್ಯಾರಿ ಮಾಡ್ತೀನಿ. ಬೇರೆ ಟೈಮಲ್ಲೆಲ್ಲ ನಾನು ಒಂದು ಸ್ಮಾಲ್ ಲೋಕಲಲ್ಲೆಲ್ಲ ನಾನು ಸ್ಮಾಲ್ ಕ್ರಿಯೇಟ್ ಮಾಡ್ತೀನಿ, ತಗೊಂಡು ಹೋಗ್ತೀನಿ ಕಿಟ್. ಈ ಪೇಂಟ್ ಸಹ ನನಗೆ ತುಂಬ ಇಷ್ಟ ಆಯಿತು. ಬನ್ನಿ ಒಳಗಡೆ ಹೋಗೋಣ. ಇನ್ನು ಒಳಗಡೆ ಬಂದರೆ ಒಂದು ಸ್ಪೇಸಿಯಸ್ ಆಗಿರುವಂತಹ ರೂಮು, ಹಾಲ್ ಅಂತ ಹೇಳ್ಬೋದು. ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ಲು ಆ್ಯಂಡ್ ಬೆಡ್ಡು. ದೆನ್ ಇಲ್ಲಿ ಸಹ ನಮಗೊಂದು ಸ್ಮಾಲ್ ಲಿವಿಂಗ್ ಏರಿಯಾ ಸಿಗುತ್ತೆ. ಇನ್ನು ಇಲ್ಲಿ ಬರೋಣ, ನನ್ನ ತುಂಬ ಫೇವ್ರೇಟ್ ಸ್ಪಾಟ್ ಆಗಿತ್ತಿದ್ದು. ಇಲ್ಲಿ ಕಾಫಿ, ಕೆಲವೊಂದು ನಮಗೆ ಕಾಫಿ ಪೌಡರು, ಮಿಲ್ಕ್ ಪೌಡರ್, ಶುಗರ್, ಗ್ರೀನ್ ಟೀ ಆ್ಯಂಡ್ ಕೆಟಲ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಮತ್ತು ಲೈಟ್ ಆನ್ ಮಾಡಿಲ್ಲ ನಾವು, ಅದು ಸಹ ಚೆನ್ನಾಗಿತ್ತು. ಓಕೆ, ಇನ್ನು ಟಿ ವಿ ವ್ಯವಸ್ಥೆ ಆಲ್ಮೋಸ್ಟ್ ನಾವು ನೋಡಲೇ ಇಲ್ಲ ಟಿ ವಿನ. ಯಾಕಂದ್ರೆ ಟಯರ್ಡ್ ಆಗಿದ್ರೆ ಮಲಗಿದ್ವಿ. ಇನ್ನು ಕಬೋರ್ಡಲ್ಲಿ ನಮ್ಮ ಥಿಂಗ್ಸ್ಗಳನ್ನ ಇಟ್ಟಿದ್ದೀವಿ. ತುಂಬ ಮೆಸ್ಸಿ ಆಗಿದೆ, ಓಪನ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬಿಟ್ಟರೆ ವಾಶ್ರೂಮ್, ಅದು ಸಹ ಸ್ಪೇಸಿಯಸ್ ಆಗಿತ್ತು, ಕ್ಲೀನ್ ಆಗಿತ್ತು. ನಾನು ಯಾಕೆ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ಮೇಕೋವರ್ ಆರ್ಟಿಸ್ಟ್ ಅಂತಂದರೆ ಅಯ್ಯೋ ಬಿಡು, ಎಲ್ಲೋ ಒಂದು ಕಡೆ ಸ್ಟೇ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಇರ್ತಾರೆ ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ. ನಾನು ಹೇಳೋದೇನಂತ ಅಂದರೆ, ನಮಗೇನಾದರೂ ಯಾರಾದರೂ ಒಳ್ಳೇದು ಮಾಡಿದವಾಗ ನಾವು ಅವ್ರಿಗೆ ಅದನ್ನ ಹೇಳಬೇಕು ಎಲ್ಲರಿಗೂ. ನೋಡಿ, ನಮ್ಗೆ ಈ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅಂತ. ನಮಗೆ ಗ್ರೂಮ್ ಸೈಡ್ ಹಾಗೂ ಬ್ರೈಡ್ ಸೈಡ್ ಎರಡು ಕಡೆಯಿಂದನೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸ್ಟೇ ಸಹ ಚೆನ್ನಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿರೋ ವ್ಯವಸ್ಥೆ ಮಾಡಿದ್ದಾರೆ. ಫುಡ್ಡು ಸಹ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಂದಿತಾ ಕಾಮತ್ ಆ್ಯಂಡ್ ಪ್ರಜ್ವಲ್ ಅವರ ಪೇರೆಂಟ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಟ್ರೀಟ್ ಮಾಡಿರೋ ರೀತಿನ ನಾವು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತು ನನಗೆ ಆ ಪೇಂಟಿಂಗ್ ಸಹ ಇಷ್ಟ ಆಯಿತು, ರಾಧಾಕೃಷ್ಣದ್ದು ಚೆನ್ನಾಗಿದೆ ಸಹ ಅದು. ಈಗಿರೋ ನಾವು ಪ್ಲೇಸ್ ಉಡುಪಿಯಿಂದ ಮುಂದೆ ಏನಿದೆ ಹೆಸರಲ್ಲಿ? ಹೆಬ್ರಿ. ಹೆಬ್ರಿ ಅನ್ನೋ ಹೆಬ್ರಿ ತಾಲೂಕು ಅನಿಸುತ್ತೆ ಇದು. ಒಂದು ಸಿಟಿಯಲ್ಲಿ ಇದ್ದೀವಿ. ನಿನ್ನೆ ನಾವು ಸ್ವಲ್ಪ ಜನ ಮಾತಾಡ್ಸಿದ್ವಿ. ಇಲ್ಲಿ ಅರಸೀಕೆರೆಯಿಂದ ಬಂದು ಸಹ ಇಲ್ಲಿ ಬೇಕ್ರಿ ಮಾಡಿದ್ದಾರೆ, ಬೆಂಗಳೂರಿಂದ ಇದ್ದಾರೆ. ನಮಗೆ ಅದೇನಾಯಿತು ಅಂತಂದರೆ ಇದು ಸಿಗಲಿಲ್ಲ, ಅಂದರೆ ನಮಗೆ ಸ್ವಲ್ಪ ಫುಡ್ ಸಿಗಲಿಲ್ಲ. ನೈಟ್ ಬಂದಿದ್ದು ಲೇಟ್ ಆಯಿತು. ಹಾಗಾಗಿ ನಾವು ಅಲ್ಲಿ ಸುಮ್ಮನೆ ಹಾಗೆ ನಮ್ಗೇನಂದರೆ ಸ್ವಲ್ಪ ಮಾತಾಡ್ಸೋದು ಜಾಸ್ತಿ. ಯಾರೇ ಇರಲಿ ಅವರು, ಅವ್ರುಗಳನ್ನ ಮಾತಾಡಿಸಿ ಅವ್ರು ಎಲ್ಲಿಂದ ಬಂದು ಎಲ್ಲಿ ಅವರು ತಿಳ್ಕೊಳ್ತಾರ ನನ್ನ ಒಂದು ಡಿಸ್ಕಷನ್ ಇರುತ್ತೆ. ಸೊ ಹಾಗಿರುವಾಗ ನಾನು ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ದು, ತುಂಬ ವರ್ಷಗಳಿಂದ ಇಲ್ಲಿ ಬಂದು ಅವರು ರೆಂಟೆಡ್ ಹೌಸ್ ಮಾಡಿಕೊಂಡು ಬೇಕ್ರಿ ಮಾಡ್ತಿದ್ದಾರೆ, ಇನ್ನೊಬ್ರು ನಾನ್ ವೆಜ್ದು ಹೋಟೆಲ್ ಮಾಡಿದ್ದಾರೆ. ಈ ರೀತಿ ಜೀವನನ ಕಟ್ಕೊಳ್ಳಿಕ್ಕೆ ಯಾರು ಎಲ್ಲಿ ಬೇಕಾದ್ರೂ ಎಷ್ಟು ದೂರ ಬೇಕಾದ್ರೂ ಹೋಗಿ ಬದುಕಬಹುದು. ನಾವು ಸಹ ಬೆಂಗಳೂರಿಂದ ಮಂಗಳೂರಿಗೆ ಇವತ್ತಿನ ಮೇಕಪ್ಪಿಗೆ ಬಂದಿದ್ವಿ. 3 days 4 days ಆಯಿತು ನಾವು ಬಂದು. ಮೇಕಪ್ ಜೊತೆಗೆ ಸ್ವಲ್ಪ ಎಂಜಾಯ್ ಸಹ ಮಾಡಿದ್ವಿ ಅಲ್ಲಿ ಲೋಕಲ್ ಪ್ಲೇಸ್ಗಳನ್ನ. ಈಗ ನೆಕ್ಸ್ಟ್ ನಾವು ಇವತ್ತಿನ ಒಂದು ಲಾಸ್ಟ್ ಮೇಕವನ್ನು ಮುಗಿಸಿ ನೈಟ್ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಓಕೆ, ಎಂಡ್ ಆಫ್ ದ ವಿಡಿಯೋ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಒಂದು ಬುದ್ಧಿಮಾತು. ಏನಾಗುತ್ತೆ ಲೈಫಲ್ಲಿ ಈಗ ಮೇಕೋವರ್ ಅಂತ ಬಂದವಾಗ, ಅಥವಾ ಯಾವುದೇ ಇಂಡಸ್ಟ್ರಿಗೆ ಹೋಗಿ, ನಾನು ಸಲೂನ್ ಸಹ ನೋಡ್ಕೊತೀನಿ, ಟೀಚಿಂಗ್ ಸಹ ಮಾಡ್ತೀನಿ, ದೆನ್ ಮೇಕೋವರ್ ಸಹ ಮಾಡ್ತೀನಿ, ಅದರಲ್ಲೂ ಸಹ ನಾನು ಟೀಚಿಂಗ್ ಮಾಡ್ತೇನೆ, ಕಲಿಸ್ತೇನೆ. ಟ್ರಾವೆಲ್ ಮಾಡಬೇಕಾಗುತ್ತೆ, ರಿಸ್ಕ್ ತಗೋಬೇಕಾಗುತ್ತೆ, ಸುಸ್ತಾಗುತ್ತಾ? ಹೌದು. ನಾನು ತುಂಬ ಮೇಕೋವರ್ ಆರ್ಟಿಸ್ಟ್ ವೀಡಿಯೋಗಳನ್ನ ನೋಡಿದ್ವಿ. ಅಯ್ಯೋ, ನಾವು 1 ಗಂಟೆಗಳೇ ನಿಂತ್ಕೊಂಡು ಕೆಲಸ ಮಾಡ್ತೀವಿ, ಬಕ್ಕೊಂಡು ಕೆಲಸ ಮಾಡ್ತೀವಿ, ನಮ್ಮ ಕಷ್ಟ ಯಾರು ಕೇಳ್ತಾರೆ ಅಂತ. ಎಸ್, ಅಫ್ಕೋರ್ಸ್ ಎಲ್ಲ ಫೀಲ್ಡಲ್ಲಿ ಇದು ಕಾಮನು. ಎಷ್ಟೋ ಜನ ದಿನ ಇಡೀ ನಿಂತಿರ್ತಾರೆ, ನೈಟ್ ಶಿಫ್ಟ್ಗಳನ್ನ ಮಾಡ್ತಾರೆ. ಅವ್ರುಗಳಿಗೆ ಕಂಪೇರ್ ಮಾಡಿದ್ರೆ ನಾವೇನೂ ಅಲ್ಲ. ಎಷ್ಟೋ ಜನ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಬಕ್ಕೊಂಡೇ ಇರ್ತಾರೆ, ಪೂರ್ತಿ ಬಗ್ಗೆ ನೆಲದ ಬಗ್ಗೆ ಕೆಲಸ ಮಾಡ್ತಿರ್ತಾರೆ. ಅವರೇ ಕಂಪೇರ್ ಮಾಡಿದರೆ ನಾವು ಜೀರೋ. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಮೇಕೋವರ್ ಆರ್ಟಿಸ್ಟು, ನಾನು ಇನ್ನೂ ಸಖತ್ ಕಷ್ಟಪಡ್ತಿದ್ದೀನಿ ಅನ್ನೋ ಥರ ಬಿಂಬಿಸ್ತೀರಲ್ಲ, ದಯವಿಟ್ಟು ಪ್ಲೀಸ್ ಸ್ಟಾಪ್ ಇಟ್. ಬಿಕಾಸ್ ನಾನು ಸಲೂನು ನೋಡ್ಕೊತೀನಿ, ಮೇಕೋವರು ನೋಡ್ಕೊತೀನಿ, ನಾನು ಸೇಮ್ ಟೀಚಿಂಗ್ ಸಹ ಮಾಡ್ತೀನಿ, ಜೊತೆ ಟ್ರಾವೆಲ್ ಸಹ ಮಾಡ್ತೀನಿ, ಜೊತೆ ಮನೆ ಕೆಲಸ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಹೊಲದಲ್ಲೂ ಕೆಲಸ ಮಾಡ್ತೀನಿ. ಬಟ್ ಅದು ಕಾಮನ್ನು. ನಾವು ಅಷ್ಟು ಕೆಲಸ ಮಾಡಲೇಬೇಕು. ನಿಮ್ಗೆ ಏನಾದ್ರು ಲೈಫಲ್ಲಿ ನೀವು ಏನಾದ್ರು ಮಾಡ್ಬೇಕಂತ ಅಂದರೆ ನೀವು
ಎಫರ್ಟ್ ಹಾಕಲೇಬೇಕು, ರಿಸ್ಕ್ ತಗೊಳ್ಳೇಬೇಕು. ಅದಕ್ಕೆ ನಾವೇನೋ ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ, ನಮ್ಗೆ ಚೆನ್ನಾಗಿ ಟ್ರೀಟ್ ಮಾಡಲ್ಲ ಹಾಗೆ ಹೀಗೆ. ನೋ, ಯಾರನ್ನೂ ಬ್ಲೇಮ್ ಮಾಡಬೇಡಿ. ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡಿರೋದು ನೀವು, ಈ ಫೀಲ್ಡ್ಗೆ ಬಂದಿದ್ದು ನೀವು. ಇಲ್ಲಿರುವಂತಹ ರಿಸ್ಕ್ ಸಹ ನೀವು ತಗೋಬೇಕು, ಪೇನ್ ಸಹ ತಗೋಬೇಕು. ದುಡ್ಡು ಮಾತ್ರ ಬೇಕು ಅಲ್ಲ, ನೀವು ಕಷ್ಟ ಬೇಡ, ಕಷ್ಟಗಳನ್ನ ಮಾತ್ರ ಹೇಳ್ತೀರಾ ಅಂದರೆ ಹೇಗೆ? ನಮ್ಮ ರೈತರು ವುಮನ್ಗಳಿರ್ತಾರಲ್ಲ, ನಮ್ಮ ರೈತ ಮಹಿಳೆಯರ ಕತೆ ಏನಾಗಬೇಡ ಹಾಗಾದರೆ, ಇನ್ಕ್ಲೂಡಿಂಗ್ ನಮ್ಮಮ್ಮ. ಇವತ್ತು ಒಂದು 60 ಆಗಿದೆ ವಯಸ್ಸು, ಆದರೂ ಸಹ ಅವ್ರು ಏನು ಅವರ 20s ವರ್ಕ್ ಮಾಡ್ತಿದ್ರು, ಅದೇ ಥರ ಮನೆ ಕೆಲಸ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ತಿಂಡಿ ಮಾಡ್ತಾರೆ, ನೆಂಟರು ಎಲ್ಲನೂ ನೋಡ್ಕೊತಾರೆ, ಹೊಲದಲ್ಲಿ ಕೆಲಸ ಮಾಡ್ತಾರೆ, ಜನನೂ ಸಹ ಹೊಲದಲ್ಲಿ ಕೆಲಸಕ್ಕೆ ಜನ ಬರ್ತಾರಲ್ಲ ಅವ್ರನ್ನೂ ಸಹ ನೋಡ್ಕೊತಾರೆ. ಸೊ ನಾನೇನು ಹೇಳಿಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಫೀಲ್ಡ್ನ ನೀವು ಆಯ್ಕೆ ಮಾಡ್ಕೊಂಡ್ಮೇಲೆ ದಯವಿಟ್ಟು ಬ್ಲೇಮ್ ಮಾಡಬೇಡಿ, ಎಂಜಾಯ್ ಮಾಡಿ, ಆ ಪೇಯ್ನು ಸಹ ಎಂಜಾಯ್ ಮಾಡಿ. ಅಥವಾ ಸುಮ್ಮನೆ ಇದ್ಬೇಡಿ. ಯಾಕೆ ಅಂತಂದರೆ ನೀವೇ ತಾನೇ ಆರಿಸ್ಕೊಂಡು ಬಂದಿದ್ದು ಇಲ್ಲಿ, ಯಾರೂ ನಿಮ್ಮನ್ನು ಈ ಫೀಲ್ಡಿಗೆ ಬಲವಂತವಾಗಿ ಕರ್ಕೊಬಂದಿಲ್ಲ ಅಲ್ವಾ. ಸೊ ಹಾಗಾಗಿ ಈ ಒಂದು ಲಾಸ್ಟ್ ಲೈನ್ಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.